ಶಿವಮೊಗ್ಗ ನಮಸ್ಕಾರ. ನಾನು ನಿಮ್ಮ ವಿಜಯ್ ಪ್ರಕಾಶ್. ಇದೇ ಡಿಸೆಂಬರ್ 31ನೇ ತಾರೀಕು ನ್ಯೂ ಇಯರ್ಸ್ಗೋಸ್ಕರ ನಾನು ಪರ್ಫಾರ್ಮ್ ಮಾಡ್ತಾ ಇದ್ದೀನಿ ಕಿಮ್ಮನೆ ಲಕ್ಸುರಿ ಲಾನ್ ನಲ್ಲಿ. ಸೊ ತಾವೆಲ್ಲರೂ ಬನ್ನಿ. ನನ್ನೊಂದಿಗೆ ಅನೇಕ ಕಲಾವಿದರು ಇರ್ತಾರೆ. ಅನುರಾಧ ಭಟ್ ಅವರಿದ್ದಾರೆ, ಅರುಣ್ ಸರನ್ ಬ್ಯಾಂಡ್ ಇದ್ದಾರೆ, ಇನ್ನೂ ಅನೇಕ ಮನೋರಂಜನೆಯ ಅಲ್ಲಿ ಕಾರ್ಯಕ್ರಮಗಳಿವೆ. ಅಷ್ಟೇ ಅಲ್ಲದೆ ಅವತ್ತು 1 ಲಕ್ಷ ರೂಪಾಯಿನ ಒಂದು ಲಕ್ಕಿ ಡ್ರಾ ಕೂಡ ಇದೆ. ಸೊ ನೀವು ಕೂಡ ಗೆಲ್ಬಹುದು. ಸೊ ಖಂಡಿತ ಬನ್ನಿ. ಈ ನ್ಯೂ ಇಯರ್ ಸೆಲೆಬ್ರೇಷನ್ಸ್ನ ಬಹಳ ಅದ್ದೂರಿಯಾಗಿ ನಾವೆಲ್ಲರೂ ಸೇರಿ ಆಚರಿಸೋಣ. ಹೊಸ ವರ್ಷವನ್ನು ಒಳ್ಳೊಳ್ಳೆ ಒಂದು ವಿಷಯಗಳಿಂದ ಪ್ರಾರಂಭಿಸೋಣ. ಕಿಮ್ಮನೆ ಲಕ್ಸುರಿ ಲಾನಲ್ಲಿ ಇದು ನಡೀತಾ ಇದೆ ಶಿವಮೊಗ್ಗ. ಸೊ ತಪ್ಪದೆ ಬನ್ನಿ. ನಾನು ಸಿಗ್ತೀನಿ ಡಿಸೆಂಬರ್ 31 ರಾತ್ರಿ. ನಮ್ಮೆಲ್ಲ ಗ್ರಾಹಕರಿಗೆ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳು. ನಮ್ಮಲ್ಲಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಕ್ರಿಸ್ಮಸ್ ಪ್ಲಮ್ ಕೇಕ್ಸ್ ಹಾಗೂ ಹೊಸ ವರ್ಷದ ಕೇಕ್ಗಳು ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಸಂಪರ್ಕಿಸಿ ಕೆಕೆಫೆ, ಎಂಟಿ ರಸ್ತೆ, ಟೆಂಪೋ ಸ್ಟ್ಯಾಂಡ್ ಹತ್ತಿರ ಶಿವಮೊಗ್ಗ, 100 ಅಡಿ ರಸ್ತೆ, ಗೋಪಾಲಗೌಡ ಬಡಾವಣೆ ಶಿವಮೊಗ್ಗ, ಅಮೀರ್ ಅಹಮದ್ ಸರ್ಕಲ್, ಸಿಟಿ ಸೆಂಟರ್ ಎದುರು, ಬಿಎಚ್ ರಸ್ತೆ ಶಿವಮೊಗ್ಗ, ಗಾಂಧಿನಗರ, ಬಿ ಬ್ಲಾಕ್, ಹೋಟೆಲ್ ವಿಧಾತ್ರಿ ಭವನ, ಗಣಪ ಕಾಂಪ್ಲೆಕ್ಸ್ ಶಿವಮೊಗ್ಗ ಮತ್ತು ರತ್ನ ಆರ್ಕೆಡ್, ನಂಜಪ್ಪ ಆಸ್ಪತ್ರೆ ಹತ್ತಿರ, ಕುವೆಂಪು ರಸ್ತೆ ಶಿವಮೊಗ್ಗ. ಶಿವಮೊಗ್ಗ ನಗರದ ತ್ರಿಮೂರ್ತಿ ಬಡಾವಣೆಯಲ್ಲಿ ವಾಸ ಮಾಡುವ ದಲಿತರಿಗೆ ಹಕ್ಕುಪತ್ರ ನೀಡುವ ವಿಚಾರವಾಗಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ತ್ರಿಮೂರ್ತಿ ನಗರದ ವೆಂಕಟರಮಣ ದೇವಸ್ಥಾನದ ಆವರಣದಲ್ಲಿ ಅಲ್ಲಿನ ನಿವಾಸಿಗಳ ಜೊತೆಗೆ ಸಭೆ ನಡೆಸಿದರು. ಸಭೆಯಲ್ಲಿ ನಿವಾಸಿಗಳ ಕುಂದುಕೊರತೆಗಳನ್ನು ಆಲಿಸಿದ ಕೆಎಸ್ ಈಶ್ವರಪ್ಪ ತ್ರಿಮೂರ್ತಿ ಬಡಾವಣೆಯಲ್ಲಿ ವಾಸ ಮಾಡುತ್ತಿರುವ ದಲಿತರ ಮನೆಗಳಿಗೆ ಹಕ್ಕುಪತ್ರ ಒದಗಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ನೇರ ಫೋನ್ ಮೂಲಕ ಸಂಪರ್ಕ ಮಾಡಿ ಹಕ್ಕುಪತ್ರ ವಿತರಣೆಗೆ ಕ್ರಮ ಕೈಗೊಳ್ಳಲಾಗುವಂತೆ ಸೂಚನೆ ನೀಡಿದರು. ಒಂದು ಸಣ್ಣ ಬ್ರೇಕ್ ನಂತರ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅಧಿಕಾರಿಗಳಿಗೆ ಏನಂತ ಸೂಚನೆ ಕೊಟ್ಟರು ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ. ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್, ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಮ್ಮ ಮಲೆನಾಡು ಶಿವಮೊಗ್ಗದಲ್ಲಿ ತಯಾರಾದ ಡೈರಿ ಫ್ರೆಶ್ ಐಸ್ ಕ್ರೀಮ್, ಪ್ಯೂರ್ ಮಿಲ್ಕ್ ಬಳಕೆ, ರಿಯಲ್ ಫ್ರೂಟ್ಸ್ ನ ನೈಜ ಸವಿ, ನ್ಯಾಚುರಲ್ ಕಲರ್ಸ್ ಮಾತ್ರ, ಯಾವುದೇ ಆಡೆಡ್ ಕಲರ್ಸ್ ಇಲ್ಲ. 15 ವರ್ಷಗಳ ನಂಬಿಕೆಯ ಸೇವೆ, ರುಚಿಯಲ್ಲಿ ಟೇಸ್ಟಿ, ಆರೋಗ್ಯದಲ್ಲಿ ಬೆಸ್ಟ್. ನಮ್ಮ ಊರಿನ ಹೆಮ್ಮೆ, ನಮ್ಮ ರುಚಿಯ ಆಯ್ಕೆ ಡೈರಿ ಫ್ರೆಶ್ ಐಸ್ ಕ್ರೀಮ್. ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದೆಯಾ, ಈ ಚೈನ್ ಸ್ಮೋಕರ್ ಇದ್ರ, ಅಂಡ್ ನಿಮ್ಗೆ ಏನಾದ್ರು ಕಿಡ್ನಿ ಸಮಸ್ಯೆ ಇದೆಯಾ, ಈ ತರ ಎಲ್ಲ ಇದ್ದು ನಿಮ್ ಕಾಲಲ್ಲಿ ನಡೆಯುವಾಗ ನೋವು ಬರೋದು, ಇಲ್ಲ ಕಾಲಲ್ಲಿ ಆರ್ದೇ ಇರುವಂತದ್ದು ಹುಣ್ಣಿರೋದು ಏನಾದ್ರು ಇದ್ರೆ ನಿಮ್ಗೆ ನಿಮ್ಮ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಅಂತ ಅರ್ಥ. ನಾನು ಡಾಕ್ಟರ್ ನಿಶಿತಾ, ಕನ್ಸಲ್ಟೆಂಟ್ ಎಂಡೋವಾಸ್ಕ್ಯುಲರ್ ಅಂಡ್ ಇಂಟರ್ವೆನ್ಷನ್ ರೇಡಿಯಾಲಜಿ, ನಂಜಪ್ಪ ಲೈಫ್ ಕೇರ್. ಈ ತರ ಸಿಂಪ್ಟಮ್ಸ್ ಇರೋರಿಗೋಸ್ಕರ ನಾವು ಒಂದು ಪೆರಿಫೆರಲ್ ಆರ್ಟರಿ ಡಿಸೀಸ್ ಕ್ಯಾಂಪ್ ನ ಕಂಡಕ್ಟ್ ಮಾಡ್ತಾ ಇದೀವಿ ನಂಜಪ್ಪ ಲೈಫ್ ಕೇರ್ ಅಲ್ಲಿ ಡಿಸೆಂಬರ್ 8 ಇಂದ ಡಿಸೆಂಬರ್ 31 ವರೆಗೂ. ಈ ಕ್ಯಾಂಪ್ ಅಲ್ಲಿ ನಾವು ನಿಮ್ದ ರಕ್ತನಾಳದಿರೋ ಬ್ಲಾಕ್ ನ ಡಯಾಗ್ನೋಸಿಸ್ ಮಾಡ್ತೀವಿ ಅಂಡ್ ಅದಕ್ಕೆ ಎಂಡೋವಾಸ್ಕ್ಯುಲರ್ ಟ್ರೀಟ್ಮೆಂಟ್ ಮಾಡ್ತೀವಿ. ಅಂದ್ರೆ ಪಿನ್ ಹೋಲ್ ಸರ್ಜರಿ, ಒಂದು ಸಣ್ಣ ಸೂಜಿ ಗಾತ್ರದ ರಂಧ್ರದಿಂದ ನಿಮ್ಮ ರಕ್ತನಾಳದಲ್ಲಿರೋ ಬ್ಲಾಕ್ಸ್ ನ ಓಪನ್ ಮಾಡ್ತೀವಿ. ಇಲ್ಲಿ 5 ಎಕರೆ ಭೂಮಿ ಇದ್ದಿದ್ದನ್ನ ಭೂಮಿ ಒಳಗೆ ಈಗ ಅಣ್ಣಾರು 3.5 ಎಕರೆ ಹಕ್ಕುಪತ್ರ ಕೂಡ ಮಾಡ್ಕೊಂಡಿದ್ವಿ. ಅಲ್ಲಿ 7.5 ಎಕರೆ ಭೂಮಿ ಇದೆ. ಅಂತ ಮಾಡ್ತೀವಿ. ಏನಾಗಬೇಕು ಹೇಳು, ಹಕ್ಕುಪತ್ರ ನಿಮ್ಮ ಮುಂದಿನ 2,000 4,000 ಅಂದ್ರೆ ಹಿಂಗೆ 2,000 ಯಾರು 4,000 ಯಾರು ಆಯ್ತು. 4,000 ಜನರಲ್ ಆಗಿ SC ST 2,000 ಆಯ್ತು. ಈಗ ಫಸ್ಟ್ ನೀವು ಏನ್ ಕೊಡ್ತೀರಾ? ನೀವು ನಾಳೆ ಗೊತ್ತೇಳಿ, ನೀವೊಂದು ಕೆಲಸ ಮಾಡಿ, ನಾಳೆ ಆಗುತ್ತೇನಪ್ಪ ನಿಮಗೆ ಸೋಮವಾರ ನೀವು ಇಲ್ಲಿ ಬರ್ರಿ, ಇದಕ್ಕೆ ಬಂದ್ಬಿಡಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ಬಿಡಿ. ಇದು ಒಂದು ಇಲ್ಲಿ ರಷ್ಯನ್ ಇಲ್ಲಿ ಬಂದ್ರೆ ನೀವೇನ್ ಮಾಡಬೇಕು ಅಂತ ಹೇಳ್ಕೊಂಡು ಅವ್ರಿಗೆ ನೀವೇ ಒಂದು ಸ್ಲಿಪ್ ಕೊಟ್ಬಿಡಿ. ಇದ್ರಲ್ಲಿ SC ST ಯಾರು ಅಂತ ಕೇಳ್ಕೊಂಡು ಅವ್ರು DD ತರ್ಬೇಕಾ? ಆಮೇಲೆ ಯಾರೋ SC ST ಅಂತ ಅಂದ್ಕೊಂಡು ಹೇಳಿ ಅವ್ರು DD ತರ್ತಾರೆ. ಜನರಲ್ ಯಾರು ಅಂತ ಹೇಳ್ಕೊಂಡು ಅವ್ರಿಗೆ 4,000 ರೂಪಾಯಿ ಅವ್ರು DD ತರ್ತಾರೆ.
ಅದಾದ್ಮೇಲೆ ಎಷ್ಟು ದಿನಕ್ಕೆ ನೀವು ಹಕ್ಕುಪತ್ರ ಕೊಡ್ತೀರಾ? ವೆರಿ ಗುಡ್, ಆಯ್ತು. ನಾನು ಇಲ್ಲಿ ಬಂದಿದ್ದೆ, ಎಲ್ಲ ಸೇರ್ಕೊಂಡಿದ್ದಾರೆ. ನೀವು ಸೋಮವಾರ ದಿನ ಇಲ್ಲಿ ಬರ್ರಿ. ನೀವು 11 ಗಂಟೆ ಆಗ್ಬೋದಾ? 11 ಗಂಟೆ ಬರ್ರಿ.